ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಬ್ಬ ವ್ಯಕ್ತಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಬಾಲ್ಯದಲ್ಲಿಯೇ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಿ ಈ ಸಮಾಜದ ಕರಾಳ ಮುಖವನ್ನು ನೋಡಿ ಬೆಳೆದವರು. ಆದರೆ ಇದೇ ವ್ಯಕ್ತಿ ಮುಂದೆ ಭಾರತದ ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಅದಕ್ಕೆ ಅದೃಷ್ಟ ಅನ್ನಬೇಕಾ, ಗುರಿ ಅನ್ನಬೇಕಾ ಅಥವಾ ಶ್ರದ್ಧೆ ಅನ್ನಬೇಕಾ ಅನಿಸಿಕೆ ಅವರವರಿಗೆ ಬಿಟ್ಟದ್ದು. ಇದು ಮೋದಿಯವರ ರಾಜಕೀಯದ ಕಥೆಯಲ್ಲ, ಇದು ಅವರ ವಿದ್ಯಾಭ್ಯಾಸದ ಪಯಣದ ಕಥೆ. ನರೇಂದ್ರ ಮೋದಿ ಓದಿದ್ದು ಯಾವ ಶಾಲೆಯಲ್ಲಿ, ಅವರ ಬಾಲ್ಯದಲ್ಲಿ ಓದಿನ ಮೇಲಿನ ಆಸಕ್ತಿ ಹೇಗಿತ್ತು, ದೆಹಲಿ ವಿಶ್ವವಿದ್ಯಾಲಯದವರೆಗೆ ಅವರ ವಿದ್ಯಾಭ್ಯಾಸದ ಪಯಣ ನಡೆದು ಬಂದಿದ್ದು ಹೇಗೆ, ಮೋದಿ ಯಾವ ವಿಷಯದಲ್ಲಿ ಪದವಿ ಪಡೆದರು, ಗುಜರಾತ್ ವಿಶ್ವವಿದ್ಯಾಲಯದಲ್ಲಿ ಯಾವ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು, ಹಳ್ಳಿಯಲ್ಲಿ ಬೆಳೆದ ವಿದ್ಯಾರ್ಥಿಯೊಬ್ಬನ ಶಿಕ್ಷಣ ಮುಂದೆ ದೇಶದ ಅತ್ಯುನ್ನತ ರಾಜಕೀಯ ಸ್ಥಾನಕ್ಕೆ ತಲುಪಿಸಿದ್ದು ಹೇಗೆ ಅನ್ನೋ ರೋಚಕ ಕಥಾನಕವನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ನರೇಂದ್ರ ಮೋದಿ ಹುಟ್ಟಿದ್ದು 17 ಸೆಪ್ಟೆಂಬರ್ 1950ರಂದು ಗುಜರಾತ್ನ ವಡಾನಗರದಲ್ಲಿ. ಕುಟುಂಬದಲ್ಲಿ ನಾನಾ ಸಂಕಷ್ಟಗಳಿದ್ದರೂ ಬಾಲ್ಯದಲ್ಲೇ ಓದುವಿಕೆ, ಚರ್ಚೆ ಮತ್ತು ಪುಸ್ತಕಗಳ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡಿದ್ರು ಮೋದಿ. ಈ ಬಗ್ಗೆ ಉಲ್ಲೇಖಗಳು ಸಾಕಷ್ಟಿವೆ. ಅವರ ಬಾಲ್ಯದ ಕುರಿತು ಅಧಿಕೃತ ಜೀವನ ಚರಿತ್ರೆಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಚಾರವಿದೆ. ಅದೇನೆಂದರೆ, ಶಾಲೆಯ ದಿನಗಳಲ್ಲಿಯೇ ಮೋದಿ ಚರ್ಚೆಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ರು. ಸ್ಥಳೀಯ ಗ್ರಂಥಾಲಯದಲ್ಲಿ ಸಾಕಷ್ಟು ಸಮಯ ಕಳೀತಿದ್ರು ಎಂಬುದನ್ನು ಅವರ ಶಾಲಾ ಸ್ನೇಹಿತರು ಬಹಿರಂಗವಾಗಿ ಹಂಚಿಕೊಂಡಿದ್ರು. ಇದು ಮೋದಿಯವರ ಮುಂದಿನ ಸಾರ್ವಜನಿಕ ಭಾಷಣ ಮತ್ತು ರಾಜಕೀಯ ಜೀವನಕ್ಕೆ ಪ್ರೇರೇಪಣೆಯಾಯಿತು. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಬೇಕು. ವಿದ್ಯಾಭ್ಯಾಸ ಅಂದರೆ ಕೇವಲ ಪದವಿ ಪಡೆಯುವುದಲ್ಲ, ಪುಸ್ತಕ ಓದುವ ಅಭ್ಯಾಸ, ಚರ್ಚೆಗಳಲ್ಲಿ ಭಾಗವಹಿಸುವಿಕೆ, ಸಮಾಜವನ್ನು ಗಮನಿಸೋದು ಮತ್ತು ವಿಭಿನ್ನ ವಿಷಯಗಳ ಬಗ್ಗೆ ಕುತೂಹಲ ಬೆಳೆಸಿಕೊಳ್ಳುವುದು ಶಿಕ್ಷಣದ ಭಾಗವೇ ಆಗತ್ತೆ. ಹೀಗೆ ನರೇಂದ್ರ ಮೋದಿಯವರ ಚುನಾವಣಾ ಅಫಿಡವಿಟ್ ದಾಖಲೆಗಳಲ್ಲಿ ಅವರ SSC ಶಿಕ್ಷಣವನ್ನು ಗುಜರಾತ್ನ SSC ಮಂಡಳಿಯಿಂದ 1967ರಲ್ಲಿ ಪೂರ್ಣಗೊಳಿಸಿರುವುದಾಗಿ ನಮೂದಿಸಲಾಗಿದೆ. ಇದು ಅವರ ಅಧಿಕೃತವಾಗಿ ಘೋಷಿಸಲಾದ ಶಿಕ್ಷಣದ ಮೊದಲ ಪ್ರಮುಖವಾದ ದಾಖಲೆ. ಅಂದಿನ ಕಾಲವನ್ನು ಗಮನಿಸಿದರೆ ಇಂದಿನಂತೆ ಎಲ್ಲರಿಗೂ ಸುಲಭವಾಗಿ ಕಾಲೇಜು ಶಿಕ್ಷಣ ದೊರೆತಿರಲಿಲ್ಲ. ಆರ್ಥಿಕವಾಗಿ ಸರಳ ಕುಟುಂಬದಿಂದ ಬಂದ ಯುವಕನಿಗೆ ಶಿಕ್ಷಣ ಮುಂದುವರಿಸೋದು ಸವಾಲಾಗಿತ್ತು. ಆದರೆ ಮೋದಿ ಅವರ ಶಿಕ್ಷಣ ಅಲ್ಲೇ ನಿಲ್ಲಲಿಲ್ಲ. SSC ನಂತರ ಅವರ ಮುಂದಿನ ಹಂತವೇ ಕಾಲೇಜು ಶಿಕ್ಷಣ. ಚುನಾವಣಾ ಅಫಿಡವಿಟ್ನಲ್ಲಿ ನರೇಂದ್ರ ಮೋದಿ ಅವರು ದೆಹಲಿ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ಸ್ ಆಫ್ ಆರ್ಟ್ಸ್ ಪದವಿಯನ್ನು 1978ರಲ್ಲಿ ಪಡೆದಿರುವುದಾಗಿ ದಾಖಲಿಸಿದ್ದಾರೆ. ಅಂದರೆ ಗುಜರಾತ್ನ ವಡಾನಗರದಲ್ಲಿ ಶಾಲಾ ಶಿಕ್ಷಣವನ್ನು ಆರಂಭಿಸಿದ ಯುವಕನ ಶಿಕ್ಷಣದ ಪಯಣ ದೆಹಲಿಯವರೆಗೆ ತಲುಪಿತ್ತು. ದೆಹಲಿ ಎಂದರೆ ಕೇವಲ ಒಂದು ನಗರವಲ್ಲ, ಅದು ಭಾರತದ ರಾಜಕೀಯ, ಆಡಳಿತ, ಇತಿಹಾಸ ಮತ್ತು ರಾಷ್ಟ್ರೀಯ ಚರ್ಚೆಗಳ ಪ್ರಮುಖ ಕೇಂದ್ರ. ಅಂತಹ ವಾತಾವರಣದಲ್ಲಿ ಉನ್ನತ ಶಿಕ್ಷಣ ಪಡೆಯೋದು ಒಬ್ಬ ಯುವಕನ ಆಲೋಚನಾ ವ್ಯಾಪ್ತಿಯನ್ನು ವಿಸ್ತರಿಸಿ ಬಿಟ್ಟಿತ್ತು. ನಂತರದ ವರ್ಷಗಳಲ್ಲಿ ರಾಷ್ಟ್ರೀಯ ರಾಜಕೀಯದಲ್ಲಿ ಸಕ್ರಿಯರಾದ ನರೇಂದ್ರ ಮೋದಿ ಅವರ ಜೀವನವನ್ನು ಗಮನಿಸಿದಾಗ ದೆಹಲಿಯ ಶಿಕ್ಷಣದ ಹಂತವು ಅವರ ಜೀವನದಲ್ಲಿ ಒಂದು ಪ್ರಮುಖ ಅಧ್ಯಾಯವಾಗಿಯೇ ಕಾಣಿಸುತ್ತೆ. ನರೇಂದ್ರ ಮೋದಿಯವರು 2023ರಲ್ಲಿ ದೆಹಲಿ ವಿಶ್ವವಿದ್ಯಾಲಯದ ಶತಮಾನೋತ್ಸವ ಸಮಾರಂಭದಲ್ಲಿಯೂ ಭಾಗವಹಿಸಿದರು. ಆ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಶಿಕ್ಷಣ ವ್ಯವಸ್ಥೆ ಮತ್ತು ಭಾರತದ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಮಹತ್ವದ ಕುರಿತು ಅದ್ಭುತವಾಗಿ ಮಾತನಾಡಿದರು. ಸಾಮಾನ್ಯವಾಗಿ ಪದವಿ ಪಡೆದ ನಂತರ ಬಹುತೇಕ ವಿದ್ಯಾರ್ಥಿಗಳು ಉದ್ಯೋಗ ಅಥವಾ ವೃತ್ತಿ ಜೀವನದ ಕಡೆಗೆ ಸಾಗ್ತಾರೆ. ಆದರೆ ನರೇಂದ್ರ ಮೋದಿ ಅವರ ಶಿಕ್ಷಣದ ಪಯಣ ಮತ್ತೊಂದು ಹಂತಕ್ಕೆ ಸಾಗಿತ್ತು. ಗುಜರಾತ್ ವಿಶ್ವವಿದ್ಯಾಲಯದಿಂದ ರಾಜಕೀಯ ವಿಜ್ಞಾನದಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಪದವಿಯನ್ನು ಪೂರ್ಣಗೊಳಿಸುತ್ತಾರೆ. ಚುನಾವಣಾ ಅಫಿಡವಿಟ್ ದಾಖಲೆಗಳು ಈ MA ಪದವಿಯನ್ನು 1983ರಲ್ಲಿ ಗುಜರಾತ್ ವಿಶ್ವವಿದ್ಯಾಲಯದಿಂದ ಪೂರ್ಣಗೊಳಿಸಿರುವುದಾಗಿ ದಾಖಲಿಸುತ್ತವೆ. ಹೀಗಾಗಿ ಅಧಿಕೃತವಾಗಿ ಘೋಷಿಸಲಾದ ಶಿಕ್ಷಣದ ದಾಖಲೆಗಳೆಂದರೆ 1967 SSC, 1978 BA ಡೆಲ್ಲಿ ಯೂನಿವರ್ಸಿಟಿ, 1983 MA ಗುಜರಾತ್ ಯೂನಿವರ್ಸಿಟಿ ಪೊಲಿಟಿಕಲ್ ಸೈನ್ಸ್. ಇದು ಅವರ ಶಿಕ್ಷಣದ ಅಧಿಕೃತ ದಾಖಲೆಗಳಲ್ಲಿ ಕಾಣುವ ಪ್ರಮುಖವಾದ ಉಲ್ಲೇಖ. ಇಲ್ಲಿ ಒಂದು ಆಸಕ್ತಿದಾಯಕ ಪ್ರಶ್ನೆ ಎದುರಾಗುತ್ತೆ.
ಒಬ್ಬ ವ್ಯಕ್ತಿ ತನ್ನ ಉನ್ನತ ಶಿಕ್ಷಣಕ್ಕಾಗಿ ರಾಜಕೀಯ ವಿಷಯವನ್ನೇ ಆಯ್ಕೆ ಮಾಡಿಕೊಳ್ಳೋದು ಯಾಕೆ? ರಾಜಕೀಯ ವಿಷಯ ಅಂದರೆ ಕೇವಲ ಚುನಾವಣಾ ಅಥವಾ ರಾಜಕೀಯ ಪಕ್ಷಗಳ ಅಧ್ಯಯನವಲ್ಲ. ರಾಜ್ಯ ಹೇಗೆ ಕಾರ್ಯನಿರ್ವಹಿಸುತ್ತೆ, ಸಂವಿಧಾನ ಹೇಗೆ ರೂಪುಗೊಳ್ಳುತ್ತೆ, ಸರ್ಕಾರ ಮತ್ತು ನಾಗರಿಕರ ನಡುವಿನ ಸಂಬಂಧ ಎಂಥದ್ದು, ಅಧಿಕಾರ ಹೇಗೆ ಕಾರ್ಯನಿರ್ವಹಿಸುತ್ತೆ, ಸಮಾಜ ಮತ್ತು ಆಡಳಿತದ ನಡುವೆ ಇರುವ ಸಂಬಂಧವೇನು, ಇಂತಹ ಅನೇಕ ಪ್ರಶ್ನೆಗಳನ್ನು ರಾಜಕೀಯ ವಿಜ್ಞಾನ ಅಧ್ಯಯನ ಮಾಡುತ್ತೆ. ಆದರೆ ಒಂದು ಮುಖ್ಯ ಅಂಶವನ್ನು ಮರಿಬಾರದು. ಶಿಕ್ಷಣ ಮತ್ತು ರಾಜಕೀಯ ಯಶಸ್ಸಿನ ನಡುವೆ ನೇರವಾದ ಕಾರಣ ಅಥವಾ ಪರಿಣಾಮದ ಸಂಬಂಧವಿದೆ ಅನ್ನಲು ಸಾಧ್ಯವಿಲ್ಲ. ಒಬ್ಬ ನಾಯಕನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಶಿಕ್ಷಣದ ಜೊತೆಗೆ ಅನುಭವ, ಸಂಘಟನೆ, ಸಾರ್ವಜನಿಕ ಜೀವನ, ಓದು, ಪರಿಸ್ಥಿತಿಗಳು ಮತ್ತು ವೈಯಕ್ತಿಕ ಪ್ರಯತ್ನಗಳು ಪಾತ್ರವಹಿಸುತ್ತವೆ. ನರೇಂದ್ರ ಮೋದಿಯವರ ವಿದ್ಯಾಭ್ಯಾಸದ ಬಗ್ಗೆ ಚರ್ಚೆ ನಡೆಯುವಾಗ ಮತ್ತೊಂದು ಪ್ರಶ್ನೆ ಸಾಮಾನ್ಯವಾಗಿ ಕೇಳಿಬರುತ್ತೆ. ಅದು ಅವರು ಎಷ್ಟು ಅಂಕವನ್ನು ಪಡೆದಿದ್ರು ಅನ್ನೋದು. ಇಲ್ಲಿ ದಾಖಲೆಗಳಲ್ಲಿ ಉಲ್ಲೇಖವಾಗಿರೋದನ್ನೇ ಮಾತನಾಡಬೇಕು. 2015ರಲ್ಲಿ ಪ್ರಧಾನಮಂತ್ರಿ ಕಚೇರಿಯಿಂದ ಬಿಡುಗಡೆ ಮಾಡಿದ RTI ಸಂಬಂಧಿತ ದಾಖಲೆಯಲ್ಲಿ ದೆಹಲಿ ವಿಶ್ವವಿದ್ಯಾಲಯದ ಪದವಿಯ ಶೇಕಡಾವಾರು ಅಂಕಗಳ ಕುರಿತಾಗಿ ಕೇಳಲಾಗಿರುವ ಮಾಹಿತಿಯು ದಾಖಲೆಗಳಲ್ಲಿ ಲಭ್ಯವಿಲ್ಲ ಎಂದು ತಿಳಿಸಲಾಗಿತ್ತು. ಅದೇ ದಾಖಲೆಯಲ್ಲಿ ಪ್ರಧಾನಮಂತ್ರಿಯವರ ಅತ್ಯುನ್ನತ ವಿದ್ಯಾರ್ಹತೆಯಾಗಿ MA ಪೊಲಿಟಿಕಲ್ ಸೈನ್ಸನ್ನು PMO ಪ್ರೊಫೈಲ್ನಲ್ಲಿ ಉಲ್ಲೇಖಿಸಲಾಗಿದೆ. ನರೇಂದ್ರ ಮೋದಿಯವರ ಬಾಲ್ಯದ ಜೀವನದಲ್ಲಿ ಶಿಕ್ಷಣದ ಜೊತೆಗೆ ಜೀವನಾನುಭವವು ಪ್ರಮುಖವಾಗಿತ್ತು. ಕುಟುಂಬದ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಅವರು ಬಾಲ್ಯದಲ್ಲಿಯೇ ಚಹಾ ಅಂಗಡಿಯಲ್ಲಿ ಕೆಲಸ ಮಾಡಲು ಸಮಯ ಮೀಸಲಿಡುತ್ತಿದ್ದರು. ಅದೇ ಸಮಯದಲ್ಲಿ ಓದು ಮತ್ತು ಇತರ ಚಟುವಟಿಕೆಗಳನ್ನು ಮುಂದುವರಿಸುತ್ತಿದ್ದರು. ಶಿಕ್ಷಣ ಎಂದರೆ ಕೇವಲ ತರಗತಿಯ 4 ಗೋಡೆಗಳೊಳಗೆ ನಡೆಯುವ ಪ್ರಕ್ರಿಯೆಯಲ್ಲ. ಜೀವನವನ್ನು ನೋಡುವುದು ಕೂಡ ಒಂದು ರೀತಿಯ ಶಿಕ್ಷಣವೇ. ಜನರನ್ನು ಅರ್ಥ ಮಾಡಿಕೊಳ್ಳೋದು ಕೂಡ ಶಿಕ್ಷಣ. ಸಮಾಜದ ಸಮಸ್ಯೆಗಳನ್ನು ಗಮನಿಸೋದು ಶಿಕ್ಷಣ. ಪ್ರಶ್ನೆಗಳನ್ನು ಕೇಳೋದು ಶಿಕ್ಷಣ. ಪುಸ್ತಕಗಳನ್ನು ಓದೋದು ಕೂಡ ಶಿಕ್ಷಣ. ಮತ್ತು ಅನುಭವದಿಂದ ಕಲಿಯುವುದು ಕೂಡ ಶಿಕ್ಷಣ ಎನ್ನುತ್ತೆ. ಹೀಗೆ ನರೇಂದ್ರ ಮೋದಿಯವರ ಜೀವನ ನಿಧಾನವಾಗಿ ಸಾರ್ವಜನಿಕ ಮತ್ತು ಸಂಘಟನಾ ಚಟುವಟಿಕೆಗಳತ್ತ ತಿರುಗಿತ್ತು. ಮೋದಿ ಯುವ ವಯಸ್ಸಿನಿಂದಲೇ RSSನಲ್ಲಿ ಸಕ್ರಿಯರಾಗಿ ಕೆಲಸ ಮಾಡ್ತಾರೆ. ನಂತರ ಭಾರತೀಯ ಜನತಾ ಪಕ್ಷದ ಸಂಘಟನಾ ಕಾರ್ಯದಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ತೊಡಗಿಸಿಕೊಳ್ತಾರೆ. ಇಲ್ಲಿಂದ ಅವರ ಜೀವನದ ಮತ್ತೊಂದು ಅಧ್ಯಾಯ ಆರಂಭವಾಗುತ್ತೆ. ವಿದ್ಯಾರ್ಥಿ ಜೀವನ, ಸಂಘಟನಾ ಜೀವನ, ರಾಜಕೀಯ ಜೀವನ ಮತ್ತು ಅಂತಿಮವಾಗಿ ದೇಶದ ಪ್ರಧಾನಮಂತ್ರಿಯ ಸ್ಥಾನದವರೆಗೂ ತಂದು ನಿಲ್ಲಿಸಿತು. ನರೇಂದ್ರ ಮೋದಿಯವರ ವಿದ್ಯಾಭ್ಯಾಸದ ಕಥೆಯನ್ನು ನೋಡಿದಾಗ ನಮಗೆ ಒಂದು ಆಸಕ್ತಿದಾಯಕ ವಿಚಾರ ತಿಳಿಯುತ್ತೆ. ವಡಾನಗರದ ಸರಳ ಕುಟುಂಬದಿಂದ ಆರಂಭವಾದ ಜೀವನ, ಶಾಲಾ ಶಿಕ್ಷಣ, ದೆಹಲಿ ವಿಶ್ವವಿದ್ಯಾಲಯದ ಪದವಿ, ನಂತರ ಗುಜರಾತ್ ವಿಶ್ವವಿದ್ಯಾಲಯದಲ್ಲಿ ರಾಜಕೀಯ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ, ನಂತರ ಸಾರ್ವಜನಿಕ ಜೀವನದಲ್ಲಿ ದೀರ್ಘವಾದ ಪಯಣ. ಇದು ಮೋದಿಯವರ ಶೈಕ್ಷಣಿಕ ಪಯಣ. ಅವರ ಶಿಕ್ಷಣದ ಕುರಿತು ರಾಜಕೀಯ ಅಭಿಪ್ರಾಯಗಳು ಅದೇನೇ ಇರಬಹುದು, ಬೇರೆ ಬೇರೆ ರೀತಿಯಾಗಿ ಮಾತನಾಡಿಕೊಳ್ಳಬಹುದು. ಆದರೆ ದಾಖಲೆಗಳ ಆಧಾರದ ಮೇಲೆಯೇ ಎಲ್ಲವೂ ನಿರ್ಧರಿತವಾಗಿರುತ್ತೆ ಅನ್ನೋದು ನಮ್ಮ ಸಂವಿಧಾನದ ಬುನಾದಿ ಕೂಡ. ನರೇಂದ್ರ ಮೋದಿಯವರ ಜೀವನವನ್ನು ನೋಡಿದಾಗ ಈ ಪ್ರಶ್ನೆಗೆ ಉತ್ತರ ಹುಡುಕೋದು ಪ್ರಜಾಪ್ರಭುತ್ವಕ್ಕೆ ಬಿಟ್ಟ ವಿಚಾರ. ಅಂತೂ ನಮ್ಮ ದೇಶದ ಪ್ರಧಾನಿಯಾಗಿರುವ ನಮೋಗೆ ಆ ಗೌರವ ಭಾರತದ ಅಸ್ತಿತ್ವ ಇರೋವರೆಗೂ ಇದ್ದೇ ಇರುತ್ತೆ. ಭಾರತದ ಮಣ್ಣಿನಲ್ಲಿ ಅಜರಾಮರರಾಗಿದ್ದಾರೆ ನಮೋ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.